ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ. ರಾಜಕಾರಣ ಅದು ಹಾಗೇನೆ, ಒಂದು ರೀತಿಯಲ್ಲಿ ಅದು ವರ್ತಮಾನದ ಆಟ. ಅದಕ್ಕೆ ಭೂತಕಾಲ ಅನ್ನೋದಿಲ್ಲ, ಆದರೆ ಭವಿಷ್ಯತ್ ಕಾಲ ಅನ್ನೋದಿಲ್ಲ. ಯಾಕೆಂದ್ರೆ ವರ್ತಮಾನ ಏನಿದೆ ಅದು ಭವಿಷ್ಯದಲ್ಲೂ ಕೂಡ ವರ್ತಮಾನವಾಗಿಯೇ ಇರುತ್ತೆ. ಈ ರಾಜಕೀಯದ ಆಟಕ್ಕೆ ಯಾವ್ದಾದ್ರು ನಿಯಮಗಳಿವೆಯಾ? ಐ ಡೋಂಟ್ ಥಿಂಕ್ ಸೊ. ರಾಜಕಾರಣ ಅನ್ನುವುದು ಹಾಗೆ, ಅದು ಯಾವುದೇ ನಿಯಮಗಳ ಆಧಾರದ ಮೇಲೆ ನಡೆಯಲ್ಲ. ಆಯಾ ಕ್ಷಣದಲ್ಲಿ ತೆಗೆದುಕೊಳ್ಳುವ ತೀರ್ಮಾನಗಳೇನಿವೆ ಅದಕ್ಕೆ ಬ್ಯಾಗೇಜ್ಗಳು ಕೂಡ ಇರಲ್ಲ. ಸೊ ಇವತ್ತು ರಾಜಕಾರಣದ ಬಗ್ಗೆ ಆಲೋಚನೆ ಮಾಡ್ತಾ ನಾನು ಯೋಚಿಸತೊಡಗಿದ್ದು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕುರಿತು. ಸಿದ್ದರಾಮಯ್ಯ ಈಗ ಮಾಜಿ ಮುಖ್ಯಮಂತ್ರಿ. ಅವರು ಹೆಚ್ಚು ಮಾತಾಡ್ತಾನೂ ಇಲ್ಲ. ನಿನ್ನೆ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಸಭೆಯಲ್ಲಿ ಪಾಲ್ಗೊಂಡು ಬಂದರು. ಆದರೆ ಆ ಸಭೆಯಲ್ಲಿ ಅವ್ರು ಏನು ಮಾತನಾಡಿದ್ರು ಇಲ್ಲ ಅನ್ನೋದ್ರ ಬಗ್ಗೆ ಹೆಚ್ಚಿನ ವಿವರಗಳು ಲಭ್ಯ ಆಗಿಲ್ಲ. ಸೊ 2 ದಿನಗಳ ಹಿಂದೆ ಅವರು ದೆಹಲಿಗೆ ಹೋಗೋದಕ್ಕಿಂತ ಮೊದಲು ವರದಿಗಾರರು ಪ್ರಶ್ನಿಸಿದ್ರು, ಯಾಕೆ ತಾವು ಮೌನವಾಗಿದ್ದೀರಿ, ಹೆಚ್ಚು ಮಾತಾಡ್ತಾ ಇಲ್ಲ ಅಂತ. ಅದಕ್ಕೆ ಅವ್ರದ್ದು ಇಲ್ವಲ್ಲ, ಹಾಗೇನಿಲ್ಲ. ಈಗ ನನ್ನ ಕೈಯಲ್ಲಿ ಅಧಿಕಾರ ಇಲ್ಲ, ಆದ್ರಿಂದ ನಾನು ಅಗತ್ಯ ಬಿದ್ದರೆ ಮಾತನಾಡ್ತೇನೆ, ಇಲ್ಲದಿದ್ರೆ ಇಲ್ಲ ಅಂತ ಅವ್ರು ಹೇಳಿದ್ರು. ಹಾಗಿದ್ರೆ ಅಗತ್ಯ ಬಿದ್ದರೆ ಮಾತನಾಡುವ ಸಿದ್ದರಾಮಯ್ಯ ಅವರ ರಾಜಕೀಯ ಅಗತ್ಯ ಏನಿಲ್ಲ? ಆಕ್ಚುಲಿ ವಾಟ್ ಈಸ್ ಡೂಯಿಂಗ್ ನಾ, ಏನ್ ಮಾಡ್ತಾರೆ? ಸುಮ್ಮನೆ ಕೂತಿದ್ದಾರ? ಐ ಡೋಂಟ್ ಥಿಂಕ್ ಸೊ. ಒಬ್ಬ ರಾಜಕಾರಣಿ ಆದವನು ಆತ ಸುಮ್ಮನೆ ಕುಳಿತಿದ್ದಾನೆ ಅಂದ್ರೆ ಅವ್ರ ರಾಜಕೀಯ ಬದುಕು ಮುಗಿತು ಅಂತ. ಆದ್ರಿಂದ ಯಾವ ರಾಜಕಾರಣಿ ಕೂಡ ಅವರು ನಿವೃತ್ತಿಯನ್ನ ಪಡೆಯೋದಿಲ್ಲ ಅಂತ. ನೀವು ಯಾರನ್ನ ಬೇಕಾದರೂ ತೆಗೆದುಕೊಳ್ಳಿ. ನನಗೆ ನೆನಪಿದೆ, ಜವಾಹರ್ಲಾಲ್ ನೆಹರು ಅವರ ಬಗ್ಗೆನೆ ಗೋಪಾಲಕೃಷ್ಣ ಅಡಿಗರು ಒಂದು ಕವನವನ್ನು ಬರೆದಿದ್ರು, ನೆಹರು ನಿವೃತ್ತರಾಗುವುದಿಲ್ಲ. ಹಾಗೇನೆ ಪ್ರತಿಯೊಬ್ಬ ರಾಜಕಾರಣಿ ನಿವೃತ್ತಿಯ ಬಗ್ಗೆ ಮಾತನಾಡ್ತಾರೆ, ಆದ್ರೆ ಕೊನೆಯ ಉಸಿರಿರುವವರೆಗೆ ಅವ್ರು ನಿವೃತ್ತರಾಗೋದಿಲ್ಲ. ರಾಜಕೀಯದ ಗುಣಧರ್ಮನೇ ಹಾಗೆ. ನಾನು ಹೇಳಿದ್ದಲ್ಲ, ಅದು ವರ್ತಮಾನದ ಆಟ. ನೀವು ವರ್ತಮಾನದಲ್ಲಿ ಇರೋವರೆಗೆ ನೀವು ಇರಲೇಬೇಕು. ಯಾಕಂದ್ರೆ ರಾಜಕೀಯದ ಮೋಹ ಇದೆಯಲ್ಲ ಹಾಗೇನೆ. ನಾನು ಹಲವು ಸಂದರ್ಭದಲ್ಲಿ ಯೋಚನೆ ಮಾಡಿದ್ದ ರಾಜಕಾರಣಿಗಳಿಗೆ ಒಂದು ಸಂತತ್ವ ಇರಬೇಕು ಅಂತ ನಾನು ಬಹಳ ಸಂದರ್ಭದಲ್ಲಿ ಕೂಡ ಹೇಳಿದ್ದೇನೆ. ಒಂದು ಸಂದರ್ಭದಲ್ಲಿ ನನ್ನ ಮುಗೀತು ಅಂತಂದ್ರೆ ಮುಗೀತು, ಅಷ್ಟೇ, ಹೊರಟು ಹೋಗ್ಬಿಡ್ಬೇಕು ಅಂತ. ಆದ್ರೆ ಇವತ್ತಿನ ಸಂದರ್ಭಗಳಲ್ಲಿ ರಾಜಕಾರಣಿಗಳಿಗೆ ಸಂತತ್ವ ಅನ್ನುವುದು ಇಲ್ಲ. ಅವ್ರಿಗೆ ಎದ್ದು ಹೋಗುವುದು ಗೊತ್ತಿಲ್ಲ. ಬುದ್ಧನಿಗೆ ಗೊತ್ತಿತ್ತು, ಬುದ್ಧ ಎದ್ದು ಹೋದ. ಹಾಗೆ ನೋಡಿದ್ರೆ ಗಾಂಧಿ ಕೂಡ ಒಂದು ರೀತಿಯಲ್ಲಿ ವ್ಯವಸ್ಥೆಯ ಒಳಗಿದ್ದು ಕೂಡ ಹೊರಗಿದ್ದ ರೀತಿಯಲ್ಲೇ ಅವರು ಸದಾ ಎದ್ದು ಹೋಗುವುದಕ್ಕೆ ಸಿದ್ಧರಾಗಿದ್ದರೇನೋ ಅನ್ಸುತ್ತೆ. ಆದರೆ ಈಗ ಸಿದ್ದರಾಮಯ್ಯ ಅವರು ಎದ್ದು ಹೋಗುವುದಕ್ಕೆ ಸಿದ್ಧರಾಗಿಲ್ಲ. ಇದೇನೆ ಹಾಗಿದ್ರೆ ಇದು ಕಾಂಗ್ರೆಸ್ ಪಕ್ಷಕ್ಕೆ ಯಾವ ರೀತಿಯ ಸವಾಲುಗಳನ್ನು ತಂದುಕೊಟ್ಟಬಹುದು? ಸಿದ್ದರಾಮಯ್ಯ ಮೌನದ ಹಿಂದೆ ಇರುವ ಲೆಕ್ಕಾಚಾರಗಳೇನು? ಅವರು ಇವತ್ತು ಕೂಡ ಯು ಸಿ ದಟ್ ಅವರು ಸದನಕ್ಕೆ ಬಂದಾಗ ಕೊನೆಯ ಸಾಲಿನಲ್ಲಿ ಒಬ್ಬರೇ ಕುಳಿತಿರ್ತಾ ಇದ್ರು ಅಸೆಂಬ್ಲಿಯಲ್ಲಿ. ಅವ್ರ ಪಕ್ಕ ಇವತ್ತು ಬಹಳ ಸ್ವಲ್ಪ ಕಾಲ ಯು ಸಿ ದಟ್ ಪ್ರಿಯಾಂಕಾ ಖರ್ಗೆ ಅವರು ಕೂತಿದ್ರು, ಒಬ್ಬಿಬ್ಬರು ಬಂದು ಮಾತನಾಡ್ತಾ ಇದ್ರು. ಆದ್ರೆ ಎಲ್ಲ ಕೇಂದ್ರೀಕೃತ ಆಗಿರುವುದು ಯೂಶುವಲಿ ಪವರ್ ಪೊಲಿಟಿಕ್ಸ್ ನಲ್ಲಿ. ಹಾಗೇನೆ ಯಾರು ಮುಖ್ಯಮಂತ್ರಿಗಳು ಅವ್ರ ಸುತ್ತ ಎಲ್ಲರೂ ಗಣಗಳಿದ್ದಾರೆ. ಆ ಗಣಗಳು ಕೂಡ ಅಧಿಕಾರ ಇದ್ದಲ್ಲಿ ಇರ್ತಾರೆ ಹೊರತು ಇನ್ನೊಂದು ಕಡೆಯಲ್ಲಿ ಅವರು ಇರಲ್ಲ. ಸೊ ಅದರಿಂದ ಸಿದ್ದರಾಮಯ್ಯ ಹಾಗಿದ್ರೆ ದುರ್ಬಲರಾಗ್ತಿದ್ದಾರೆಯೇ? ಈ ಪ್ರಶ್ನೆಯ ಬಗ್ಗೆ ಕೂಡ ರಾಜಕೀಯವಾಗಿ ಚರ್ಚೆ ನಡೀತಿದೆ. ಯಾಕಂದ್ರೆ ಅವರಿಗೆ ಆತ್ಮೀಯರಾಗಿದ್ದ ಕೆಲವರು ಈಗ ಅವ್ರ ಜೊತೆ ಇಲ್ಲ ಅನ್ನೋದು. ಅದರಲ್ಲಿ ಸತೀಶ್ ಜಾರಕಿಹೊಳಿ ಅವರ ಹೆಸರಿದೆ. ಜಾರ್ಜ್ ಎಷ್ಟರ ಮಟ್ಟಿಗೆ ಅವ್ರ ಜೊತೆಗಿದಾರ ಗೊತ್ತಿಲ್ಲ. ಜಮೀರ್ ಅಹಮದ್ ಖಾನ್ ಅವರು ಸಿದ್ದರಾಮಯ್ಯನವರಿಂದ ದೂರ ಆಗಿದ್ದಾರೆ ಅನ್ಸುತ್ತೆ. ಅಂದ್ರೆ ಅವರು ಅಧಿಕಾರ ಇದ್ದಾಗ ಅವರ ಸುತ್ತಮುತ್ತ ಇದ್ದವರು ಬಹಳಷ್ಟು ಜನ ಈಗಿಲ್ಲ. ಅವರೀಗ ಡಿ ಕೆ ಶಿವಕುಮಾರ್ ಅವರ ಮನೆ ಮುಂದೆ ಇದ್ದಾರೆ, ಅಲ್ಲಿ ಓಡಾಡ್ತಾರೆ. ಸಿದ್ದರಾಮಯ್ಯನವರಿಗೆ ಹೇಗೆ ನಿಮ್ಮನ್ನು ಬಿಟ್ಟರೆ ವಿಶ್ವದಲ್ಲಿ ಯಾವ ನಾಯಕನೂ ಇಲ್ಲ ಅಂತಿದ್ರು, ಈಗ ಅದನ್ನ ಡಿ ಕೆ ಶಿವಕುಮಾರ್ ಹೇಳ್ತಾರೆ. ಮಾತುಗಳು ಬಟ್ಟೆ ಒಗಿತಾನೆ ಇರ್ತಾರೆ. ಸೊ ಹಾಗಿದ್ರೆ ಸಿದ್ದರಾಮಯ್ಯ ಏನ್ ಮಾಡ್ತಾರೆ?
ಸೊ ಕಳೆದ ಒಂದು ವಾರದಿಂದ ಈಚೆಗೆ ಬರುವ ಸಂದೇಶಗಳೇನಿವೆ, ಆ ಸಂದೇಶಗಳು ಸಿದ್ದರಾಮಯ್ಯನವರು ಸಾಗುವ ದಾರಿಯನ್ನ ತೋರಿಸ್ತಾ ಇವೆ. ಅದರಲ್ಲಿ ಅವರು ಎಷ್ಟರ ಮಟ್ಟಿಗೆ ಯಶಸ್ವಿ ಆಗ್ತಾರೆ ಹೇಳೋಕ್ಕಾಗಲ್ಲ. ಅದು ಅಹಿಂದ ದಾರಿ. ಅವರು ರಾಜಕೀಯವಾಗಿ ಬಿಕ್ಕಟ್ಟಿಗೆ ಸಿಲುಕಿದಾಗಲೆಲ್ಲ ಅವರು ಅಹಿಂದ ಅಸ್ತ್ರವನ್ನ ಬಳಸಿದ್ದಾರೆ. ಅಹಿಂದ ಅವರು ಇವನ್ನು JDS ನಿಂದ ಬಂದ ಸಂದರ್ಭದಲ್ಲೂ ಕೂಡ ಅವರು ಅಹಿಂದ ಅಸ್ತ್ರವನ್ನೇ ಬಳಸಿದ್ರು. ಹಾಗೇನೆ ಮಧ್ಯೆ ಮಧ್ಯೆ ಮುಖ್ಯಮಂತ್ರಿ ಆಗಿದ್ದಾಗಲೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ಗೆ ಸಂದೇಶ ಕೊಡುವ ಸಂದರ್ಭದಲ್ಲಿ ಕೂಡ ಅವರು ಈ ಅಹಿಂದ ಅಸ್ತ್ರ ಇತ್ತಲ್ಲ, ಅದೇ ಅವರ ರಾಜಕೀಯ ಬದುಕಿನ ಬಹುದೊಡ್ಡ ಶಕ್ತಿ ಅಂತ. ಈಗ ಬರುತ್ತಿರುವ ಮಾಹಿತಿಯ ಪ್ರಕಾರ ಮುಂದಿನ ತಿಂಗಳು ಅನ್ಸುತ್ತೆ ಯಾವುದೋ ಒಂದು ಅಹಿಂದ ಸಮಾವೇಶ ನಡೀತಾ ಇದೆಯಂತೆ ಉತ್ತರ ಕರ್ನಾಟಕದಲ್ಲಿ. ಅದರಲ್ಲಿ ಸಿದ್ದರಾಮಯ್ಯನವರು ಪಾಲ್ಗೊಳ್ತಾರೆ. ಅದು ಯಾವುದೋ ಅವರ ಸಂಘಟನೆಗೆ ಸಂಬಂಧಪಟ್ಟದ್ದು. ಹಾಗಿದ್ರೆ ಅದು ನೋಡುವುದಕ್ಕೆ ಕೇಳುವುದಕ್ಕೆ ಇರುವಷ್ಟು ಸರಳವಾಗಿದ್ದ, ಅಥವಾ ಅದರ ಹಿಂದೆ ಒಂದು ಉದ್ದೇಶ ಇದೆಯಾ ಅಂತ ಬಹುಮಟ್ಟಿಗೆ ಹಾಗನ್ಸುತ್ತೆ. ಹಾಗಿದ್ರೆ ಸಿದ್ದರಾಮಯ್ಯನ ಉದ್ದೇಶ ಏನು? ಅವರು ಮೌನದ ಹಿಂದೆ ಕೆಲವು ಸಂದೇಶಗಳಿವೆ. ಕೇವಲ ಮೌನ ಕೊಟ್ಟು ಅವ್ರು ಸುಮ್ಮನಿಲ್ಲ. ಸೊ ನೋಡಿ, ಅವರು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ಏನಿದೆ, DK ಶಿವಕುಮಾರ್ ಕರೆದದ್ದು, ಅವ್ರು ಮೊದಲ ಮುಖ್ಯಮಂತ್ರಿ ಆದ್ಮೇಲೆ ಕರೆದ ಸಭೆ, ಆ ಸಭೆಗೆ ಸಿದ್ದರಾಮಯ್ಯ ಪಾಲ್ಗೊಳ್ಳಿಲ್ಲ. ಅವರು ಈ ಪಾಲ್ಗೊಳ್ಳದಿರುವಿಕೆ ಅದು ಮೊದಲಿಂದ ಪ್ರಾರಂಭ ಆದವು. ನೂತನ ಸಚಿವರ ಪ್ರಮಾಣ ವಚನ ಸಂದರ್ಭದಿಂದ. ಅಂದ್ರೆ ಆಗಾಗ ಅವರು ಎಲ್ಲಿ ಪಾಲ್ಗೊಳ್ಳಬೇಕಾಗಿತ್ತೋ ಅಲ್ಲೂ ಪಾಲ್ಗೊಳ್ಳದೇನೆ ಒಂದು ಸಂದೇಶವನ್ನ ರವಾನಿಸ್ತಾ ಇದ್ದಾರೆ. ಅದು ಅವರ ಅತೃಪ್ತಿ, ಅಸಂತೋಷದ ಸಂದೇಶ ಮಾತ್ರ ಅಲ್ಲ, ಅದನ್ನೇ ಮೀರಿ ಅದರ ಹಿಂದೆ ಬೇರೆ ಇದೆ. ಅದು ಯಾವುದು ಅನ್ನೋದನ್ನು ನಾನು ಹೇಳ್ತೀನಿ. ಸೊ ಈ ಸಂದೇಶ ಕೊಡುವುದರ ಜೊತೆಗೆ ಅವರೇನೋ ಕಾಂಗ್ರೆಸ್ನಿಂದ ಅವರು ದೂರ ಆದರೇನೋ ಅಂತ ಅಂದುಕೊಳ್ಳದಿರುವ ರೀತಿ ಕೂಡ ಅವರು ವರ್ತನೆ ಮಾಡ್ತಾ ಇದ್ದಾರೆ. ಅದಕ್ಕೆ ಉದಾಹರಣೆ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಸಭೆಯಲ್ಲಿ ಅವರು ಪಾಲ್ಗೊಂಡದ್ದು. ಆದ್ರೆ ಆ ಸಭೆಯಲ್ಲಿ ಅವ್ರು ಏನ್ ಮಾತನಾಡಿದ್ರು ಅನ್ನೋದು ಗೊತ್ತಿಲ್ಲ. ಅದು ಒಂದು ಸ್ಪಷ್ಟ, ಅವರು ಒಂದು ತಮ್ಮ ಶಕ್ತಿಯನ್ನ ಇನ್ನಷ್ಟು ಬಲಪಡಿಸಿಕೊಳ್ಳುವ ಒಂದು ಯತ್ನದಲ್ಲಿದ್ದಾರೆ. ಅದು ಅವರಿಗೆ ಗೊತ್ತಿದೆ. ತಮ್ಮ ಕೈ ಹಿಡಿಯುವ ಶಕ್ತಿ ಯಾವ್ದಾರಿದ್ದಾರೆ ಅದು ಅಹಿಂದ ಶಕ್ತಿ. ಅದನ್ ಬಿಟ್ರೆ ಅವರ ಅಸಂತೋಷ, ಅಸಮಾಧಾನವನ್ನು ಕೂಡ ಅವರು ಮುಚ್ಚಿಟ್ಕೊಂಡಿಲ್ಲ. ಅದಕ್ಕೂ ಸಂಬಂಧಪಟ್ಟ ಹಾಗೆ ಅವರು ಸಂದೇಶವನ್ನ ಕೊಡ್ತಾ ಇದ್ದಾರೆ. ಅದರಲ್ಲಿ ಬಹಳ ಮುಖ್ಯವಾಗಿ ಕಾಂಗ್ರೆಸ್ ಹೈಕಮಾಂಡ್ಗೆ ಅವರು ಸಂದೇಶ ಕೊಡ್ತಿದ್ದಾರೆ. ಅವರೀಗ ರಾಜ್ಯದಲ್ಲಿ ತಮ್ಮ ಬೆಂಬಲಿಗರಾಗ್ಲಿ, ಬೆಂಬಲ ಅಲ್ದಿರೋರಾಗ್ಲಿ, DK ಶಿವಕುಮಾರ್ ಅವ್ರು ಯಾವ ಸಂದೇಶವನ್ನು ಕೊಡ್ತಾ ಇಲ್ಲ. ಅವರು ಸಂದೇಶ ಕೊಡ್ತಾ ಇರೋದು ಕಾಂಗ್ರೆಸ್ ಹೈಕಮಾಂಡ್ಗೆ. ಅದಕ್ಕೆ ಕಾರಣ ಇದೆ. ಅಧಿಕಾರದ ಹಸ್ತಾಂತರ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರಿಗೆ ಯಾವುದೇ ಮುನ್ಸೂಚನೆಯನ್ನು ಕೊಡದೆ ಕರೆದ್ಬಿಟ್ಟು ಎದುರು ಕೂಡಿಸ್ಕೊಂಡು ರಾಹುಲ್ ಗಾಂಧಿಯವರು ಯು ಶುಡ್ ರಿಸೈನ್ ಅಂತ ಹೇಳಿದ್ದಿದೆಯಲ್ಲ, ಅದು ಸಿದ್ದರಾಮಯ್ಯನವರಿಗೆ ಎಲ್ಲೋ ಹೊರಟ ಆಗಂತೆ ಇದೆ. ಅವರು ಯೂಸುವಲಿ ನಾವು ಬದುಕಿನಲ್ಲಿ ಯಾರನ್ನೋ ನಂಬಿರ್ತೀವಿ ಅಂತ ಇಟ್ಕೊಳ್ಳಿ, ಅವರೇ ನಮ್ಮ ರಕ್ಷಕರೋ ಸಂರಕ್ಷಕರೋ ವಾಟ್ ಎವರ್ ಇಟ್ ಮೇ ಬಿ, ನಂಬಿಕೆ ಇರುತ್ತೆ. ಆ ನಂಬಿಕೆ ಹುಸಿಯಾದಾಗ ಆಘಾತ ಉಂಟಾಗುತ್ತೆ. ಯಾಕೆ? ಅದಕ್ಕೆ ಈ ನಂಬಿಕೆ ಆಘಾತ ಉಂಟಾಗೋದಕ್ಕೂ ಕೂಡ ಎರಡು ರೀತಿಯ ಕಾರಣಗಳಿರ್ತವೆ. ಒಂದು, ನಾನು ಯಾರು ನಂಬಿದೇನೋ ಅವರು ನಂಬಿಕೆಯಂತೆ ನಡೆದುಕೊಂಡಿಲ್ಲ ಅನ್ನೋದು ಒಂದಾದ್ರೆ, ನಾನು ಯಾರನ್ನು ನಂಬಬಾರ್ದಿತ್ತೋ ಅವರು ನಂಬದೆ ಅಂತ ತಮ್ಮ ಮೇಲೇನೆ ಇಟ್ ಮೇ ಬಿ ಸೆಲ್ಫ್ ಪಿಟಿ ಕೂಡ ಇರಬಹುದು. ಆ ರೀತಿ ಮನಸ್ಥಿತಿ ಇರುತ್ತೆ. ಸಿದ್ದರಾಮಯ್ಯ ಯಾವ ಮನಸ್ಥಿತಿ ಹೋಗುತ್ತಲ್ಲ, ಆದ್ರೆ ಅವರಿಗೆ ಸ್ವತಃ ರಾಹುಲ್ ಗಾಂಧಿಯವರೇ ರಾಜೀನಾಮೆ ನೀಡಿ ಅಂತ ಹೇಳಿದ್ದು, ಅದು ಅನ್ಸೆರೆಮನಿಯಸ್ಲಿ ತಮ್ಮನ್ನ ಹೊರಗಾಕಿದ್ರು ಅನ್ನುವ ಭಾವನೆ ಇದೆ ಅವರಿಗೆ. ಆ ಕಾರಣಕ್ಕೆ ಅವರು ಈಗ ಹೈಕಮಾಂಡ್ಗೆ ಒಂದು ಸಂದೇಶವನ್ನ ಕೊಡ್ತಾ ಇದ್ದಾರೆ. ನನ್ನನ್ನ ನೀವು ಕಡೆಗಣಿಸುವುದಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಅವರಿಗೆ ಈ ಸಂದೇಶ ಕೊಡೋದಕ್ಕೆ ಇನ್ನೂ ಒಂದು ಕಾರಣ, ಸಂಪುಟ ವಿಸ್ತರಣೆಯ ಸಂದರ್ಭದಲ್ಲಿ ಅವರು ಯಾರ್ಯಾರಿಗೆ ಮಂತ್ರಿ ಸ್ಥಾನ ಸಿಗಬೇಕು ಅಂತ ಹೇಳಿದ್ರೆ ಕೆಲವರಿಗೆ ಸಿಗದೆ ಇರೋದು. ಫಾರ್ ಎಕ್ಸಾಂಪಲ್ ಬಸವರಾಜ ಶಿವಣ್ಣನವರು ತಮ್ಮ ಕಮ್ಯುನಿಟಿಯವರಿಗೆ ಯಾರು ಮಂತ್ರಿ ಸ್ಥಾನ ಕೊಡಬೇಕು ಅಂತ ಹೇಳಿದ್ರು ಕೂಡ ಸಿಕ್ಕಿಲ್ಲ ಅನ್ನೋದು ಕೂಡ ಅವರಿಗೆ ಹೆಚ್ಚು ಆಘಾತವನ್ನು ಉಂಟು ಮಾಡಿದ ಕಾರಣ. ಅದಕ್ಕೆ ಅವರು ಈಗ ಮತ್ತೆ ಅವ್ರು ಕೊಡ್ತಾ ಇರೋ ಸಂದೇಶ ಒಂದು, ನನ್ನನ್ನ ಕಡೆಗಣಿಸಬೇಡಿ, ನಾನು ಐ ಆಮ್ ನಾಟ್ ಎ ಸ್ಪೆಂಟ್ ಫೋರ್ಸ್ ಅಂತ.
ನಾನು ಶಕ್ತಿಯನ್ನ ಕಳೆದುಕೊಂಡವನಲ್ಲ, ಹಿಂದ ಬಲ ನನಗಿನ್ನೂ ಇದೆ, ಅದನ್ನ ನಿಮಗೆ ತೋರಿಸ್ತೀನಿ. ಮತ್ತು ಈಗ ಏನಾದರೂ ಹಿಂದುಳಿದ ವರ್ಗ ಸಮಾವೇಶ ಮಾಡಿದ್ರೆ ಅದನ್ನ ಮಾಡಬೇಡಿ ಅನ್ನುವ ಸ್ಥಿತಿಯಲ್ಲಿ ಕಾಂಗ್ರೆಸ್ ಇದೆಯಾ? ಕಾಂಗ್ರೆಸ್ ಮಾತನ್ನ, ಹೈಕಮಾಂಡ್ ಮಾತನ್ನ ಅವ್ರು ಕೇಳ್ತಾರ? ಇದೆಲ್ಲ $1000 ಪ್ರಶ್ನೆಗಳು. ಆದ್ರೆ ಅಂಥ ಒಂದು ಸಂದೇಶವನ್ನ ಸಿದ್ದರಾಮಯ್ಯ ಕೊಡ್ತಾ ಇದ್ದಾರೆ, ನನ್ನನ್ನ ಕಡೆಗಣಿಸಬೇಡಿ ಅಂತ. ಸೆಕೆಂಡ್ ಥಿಂಗ್ ಅವ್ರು ಹೇಳ್ತಾ ಇರೋದು, ನನ್ನ ಬೆಂಬಲಿಗರ ರಾಜಕೀಯ ಭವಿಷ್ಯವನ್ನ ನೀವು ನಿರ್ಲಕ್ಷಿಸಬೇಡಿ, ಅದು ನಿರ್ಲಕ್ಷ್ಯದಲ್ಲಿ ನಾನು ಸಹಿಸಲ್ಲ. ನನ್ನ ಬೆಂಬಲಿಗರಿಗೆ ನೀವು ರಾಜಕೀಯ ಪುನರ್ವಸತಿ ಕಲ್ಪಿಸ್ಬೇಕು ಅಂದ್ರೆ ಕಲ್ಪಿಸ್ಬೇಕು. ನೀವಿಲ್ಲ ಅಂತಾದ್ರೆ ನೀವು ನನ್ನ ಬೆಂಬಲಿಗರನ್ನ ನಿರ್ಲಕ್ಷಿಸುವ ಮೂಲಕ ನನ್ನನ್ನ ದುರ್ಬಲಗೊಳಿಸ್ತೀನಿ ಅಂತ ತಾವು ಅಂದುಕೊಂಡಿದ್ರೆ ಅದು ಮೂರ್ಖತನ. ಅದನ್ನ ಮಾಡಕ್ ಸಾಧ್ಯ ಇಲ್ಲ ನೀವು. ಯಾಕೆಂದ್ರೆ ನನ್ನ ಜನ ಇವತ್ತು ಕೂಡ ನನ್ನ ಜೊತೆ ಇದ್ದಾರೆ ಅಂತ ತೋರಿಸುವುದಂತದ್ದು. ಸೊ ಅದ್ರ ಜೊತೆಗೆ ಮೂರನೇದು ಬಹಳ ಸ್ಪಷ್ಟವಾಗಿ, ಸೊ ಡಿ.ಕೆ. ಶಿವಕುಮಾರ್ ಸರ್ಕಾರದ ವಿರುದ್ಧ ನಾನು ಬಹಿರಂಗ ಯುದ್ಧ ಏನ್ ಮಾಡಲ್ಲ, ನನಗೆ ಅಗತ್ಯ ಅನ್ನೋದಿಲ್ಲ. ಡಿ.ಕೆ. ಶಿವಕುಮಾರ್ ವಿರುದ್ಧ ನಾನು ಏನು ಮಾಡಬೇಕಾದ ಅಗತ್ಯ ಅನ್ನೋದಿಲ್ಲ, ನನಗದು ಬೇಕಾಗಿಲ್ಲ. ನನಗೆ ಬಹಳ ಮುಖ್ಯ ಆಗಿರುವುದೇನಿದೆ ಅಂದ್ರೆ ನನ್ನ ಬೆಂಬಲಿಗರ ಹಿತರಕ್ಷಣೆಯನ್ನ ಕಾಯುವುದು ಮತ್ತು ನನ್ನ ರಾಜಕೀಯ ಶಕ್ತಿ ಇದೆಯಲ್ಲ ಅದನ್ನ ಇನ್ನಷ್ಟು ಗಟ್ಟಿಗೊಳಿಸ್ಕೊಳ್ಳೋದು. ಆ ಮೂಲಕ ನಾನು ಏನ್ ಮಾಡ್ಬೇಕು ಅದನ್ನ ಮಾಡ್ಬೇಕು ಅನ್ನೋ ಆ ಕಾರಣಕ್ಕೆ ಅವರು ಈ ವಿಧಾನಸಭಾ ಅಧಿವೇಶನದಲ್ಲಿ ಅವರ ಪಾತ್ರವನ್ನು ನೀವು ಗಮನಿಸಿ. ಅವರು ಬಂದ್ರೆ ಎಸ್, ಯಾವ ವಿಚಾರದ ಬಗ್ಗೆ ಇದುವರೆಗೆ ಮಾತನಾಡಿದ್ ನಾನಂತೂ ಗಮನಿಸಿಲ್ಲ. ಕೊನೆಯ ಸ್ಥಾನದ ಕೂತ್ಕೊಳ್ಳೋದು, ಒಂದಿಷ್ಟು ಹೊತ್ತು ಇರೋದು, ನಂತರ ಎದ್ದು ಹೊರಟು ಹೋಗೋದು. ಅಂದ್ರೆ ಅಧಿವೇಶನದಲ್ಲಿ ಸಿದ್ದರಾಮಯ್ಯ ಹೆಚ್ಚು ಆಕ್ಟಿವ್ ಆಗಿ ಕಾಣ್ತಾ ಇಲ್ಲ ಅಂತ. ಅದಕ್ಕೂ ಕಾರಣ ನಾನು ನಿಮ್ಗೆ ಹೇಳಿದ್ದೇನೆ. ಅವರಿಗೀಗ ಕರ್ನಾಟಕದ ವಿಧಾನಸಭೆ ಅಥವಾ ಕಾಂಗ್ರೆಸ್ ಪಕ್ಷ ಸರ್ಕಾರ ಅನ್ನೋದೇನಿದೆ ಅದು ಮುಖ್ಯವೂ ಅಲ್ಲ, ಅಲ್ಲಿ ಹೋರಾಟ ಮಾಡುವ ಮನಸ್ಥಿತಿ ಕೂಡ ಅವರಿಗಿಲ್ಲ. ಈ ಡೋಂಟ್ ವಾಂಟ್ ಟು ಫೈಟ್. ಆದ್ರಿಂದನೇ ಅವರ ಮೌನ ಇದೆಯಲ್ಲ, ರಾಜ್ಯ ಕಾಂಗ್ರೆಸ್ ಮತ್ತು ಸರ್ಕಾರಕ್ಕೆ ಸಂಬಂಧಪಟ್ಟ ಹಾಗೆ ಅವರು ಯಾವ ಮೌನವನ್ನ ಇಟ್ಟುಕೊಂಡು ಬಂದಿದ್ದಾರೋ ಆ ಮೌನವೂ ಕೂಡ ಒಂದು ಸಂದೇಶವನ್ನು ಕೊಡುತ್ತೆ. ನಾನೇನಾದ್ರೂ ಫೈಟ್ ಮಾಡೋದಿದ್ರೆ ಈಗ ಕಾಂಗ್ರೆಸ್ ಹೈಕಮಾಂಡ್ ಜೊತೆಗೆ ನಾನು ಸಂದೇಶ ಕೊಡಬೇಕು, ನನ್ನ ಶಕ್ತಿಯನ್ನು ವೃದ್ಧಿಸ್ಕೊಳ್ಬೇಕು, ನಾನು ಇನ್ನಷ್ಟು ಬಲಶಾಲಿ ಆಗಬೇಕು. ನಾನು ಇನ್ನಷ್ಟು ಬಲಶಾಲಿ ಆದರೆ ಆಗ ನನ್ನ ಶಕ್ತಿ ಇದೆಯಲ್ಲ ಅದೇ ನನ್ನ ರಾಜಕೀಯ ವಿರೋಧಿಗಳನ್ನ ಮಣಿಸುತ್ತೆ ಅನ್ನುವುದು ಅವರ ಸ್ಪಷ್ಟವಾದಂತ ಒಂದು ಸಂದೇಶ ಅಂತ ನನಗೆ ಅನಿಸುತ್ತೆ. ಆ ಕಾರಣಕ್ಕೆ ಅವರು ಈ ಸರ್ಕಾರವನ್ನ ನೇರವಾಗಿ ದುರ್ಬಲಗೊಳಿಸುವ ವಿಚಾರಕ್ಕೆ ಹೋಗಿಲ್ಲ. ಆದರೆ ಅವರು ಬಹಳ ಸ್ಪಷ್ಟವಾಗಿ ಹಿಂದುಳಿದ ವರ್ಗಗಳ ಆಯೋಗದ ವರದಿ ಇದೆಯಲ್ಲ ಅದನ್ನ ಅನುಷ್ಠಾನಗೊಳಿಸಲೇಬೇಕು ಅನ್ನೋ ಪಟ್ಟನ್ನ ಅವರು ಈ ಅಹಿಂದ ಸಮಾವೇಶದ ಮೂಲಕ ತೋರಿಸೋ ಚಾನ್ಸಸ್ ಇದೆ. ಅದೇನೆ ಆಗ ಕಾಂಗ್ರೆಸ್ ಹೈಕಮಾಂಡ್ಗೆ ಮತ್ತು ಡಿ.ಕೆ. ಶಿವಕುಮಾರ್ ಅವರಿಗೆ ಬಹುದೊಡ್ಡ ಚಾಲೆಂಜ್ ಆಗುತ್ತೆ. ಅಂದ್ರೆ ಅಹಿಂದ ತಮ್ಮ ಬೆಂಬಲಿಗರನ್ನ ಕರೆಸ್ಕೊಂಡು ಏನು ಹಿಂದುಳಿದ ವರ್ಗಗಳ ಸಮಿತಿಯ ವರದಿ ಏನಿದೆ, ಅದು ಸಾಮಾಜಿಕ ಮತ್ತು ಶೈಕ್ಷಣಿಕ ಅಧ್ಯಯನ ವರದಿ ಇದೆಯಲ್ಲ ಅದನ್ನ ಅನುಷ್ಠಾನಗೊಳಿಸುವಂತೆ ಅವರು ಒತ್ತಡ ಹಾಕೋದು. ಹಾಗೇನೆ ಡಿ.ಕೆ. ಶಿವಕುಮಾರ್ ಅವರಿಗೆ ಅವರ ಆಡಳಿತದಲ್ಲಿ ಏನಾದರೂ ತಪ್ಪನ್ನು ಮಾಡಿದ್ರು ಕೂಡ ಅದನ್ನ ಬಹಿರಂಗವಾಗಿ ಟೀಕಿಸಕೂಡದು, ಅವ್ರನ್ನ ತಪ್ಪು ಮಾಡೋದಕ್ಕೆ ಬಿಟ್ಟು ಬಿಡಬೇಕು ಅನ್ನುವ ಮನಸ್ಥಿತಿ ಕೂಡ ಸಿದ್ದರಾಮಯ್ಯನವರಲ್ಲಿ ಇದ್ದಂತೆ ಕಾಣುತ್ತೆ. ಆದ್ರೆ ಅವರ ಮೇಲೆ ಸೂಕ್ಷ್ಮವಾಗಿ ಒತ್ತಡ ಹೇರೋದು ಹೇಗೆ ಅಂತಂದ್ರೆ ಕಾಂಗ್ರೆಸ್ ಹೈಕಮಾಂಡ್ ಮೇಲೆ ಒತ್ತಡ ಹೇರೋದು. ಅದು ಒಟ್ಟಾರೆಯಾಗಿ ಅವರ ಮನಸ್ಸಿನಲ್ಲಿದ್ದಂಗೆ ಕಾಣುತ್ತೆ. ಹಾಗಿದ್ರೆ ಒಂದು ಅಹಿಂದ ಮತ್ತೆ ಸಕ್ರಿಯವಾದರೆ ಈ ಸಮಾವೇಶಗಳೇನು ನಡೆಸ್ತಿದ್ದಾರೆ, ಅವರು ರಾಜ್ಯದ ಪ್ರವಾಸವನ್ನು ಕೂಡ ಮಾಡುವ ಆಲೋಚನೆ ಮಾಡಿದ್ದಾರೆ. ಅದಕ್ಕೆ ಹೈಕಮಾಂಡ್ ಯಾವ ಪ್ರತಿಕ್ರಿಯೆ ನೀಡ್ತಾರೆ ಗೊತ್ತಿಲ್ಲ. ಕಾಂಗ್ರೆಸ್ ಅದನ್ನು ಮಾಡಬೇಡಿ ಅಂತ ಹೇಳೋ ಸಿಚುವೇಶನ್ ಅಲ್ಲೂ ಹೈಕಮಾಂಡ್ ಇಲ್ಲ. ಆದರೆ ಸೊ ಹಾಗಾದ್ರೆ ಆಗ ಕಾಂಗ್ರೆಸ್ಗೆ ಏನಾಗತ್ತೆ ಅಂತ ಬಹಳ ಸ್ಪಷ್ಟವಾಗಿ ಇಟ್ ವಿಲ್ ಬಿ ಎ ಡಬಲ್ ಎಜ್ಡ್ ಸೋರ್ಡ್. ಡಬಲ್ ಎಜ್ಡ್, ಎರಡು ಅಲುಗಿನ ಕತ್ತಿಯಾಗಿ ಇದು ಕಾಂಗ್ರೆಸ್ ಅನ್ನ ಕಾಡಬಹುದು. ಯಾಕೆಂದ್ರೆ ಸಿದ್ದರಾಮಯ್ಯನವ್ರನ್ನ ನಿರ್ಲಕ್ಷಿಸೋದಕ್ಕೂ ಆಗಲ್ಲ, ಅವರ ಮೇಲೆ ಕ್ರಮ ಕೈಗೊಳ್ಳೋದಕ್ಕೂ ಆಗಲ್ಲ. ಏನಾದ್ರೂ ನೀವು ಅಹಿಂದ ಸಮಾವೇಶ ನಡೆಸಬೇಡಿ, ಹೋಗ್ಬೇಡಿ ಅಂದ್ರೆ ಅದು ಕಾಂಗ್ರೆಸ್ಸಿಗೆ ಅತಿ ದೊಡ್ಡ ಹೊಡೆತ ಬೀಳುತ್ತೆ. ಯಾಕಂದ್ರೆ 2028 ಚುನಾವಣೆಯಲ್ಲಿ ಗೆಲ್ಲಬೇಕು ಅಂದ್ರೆ ಸಿದ್ದರಾಮಯ್ಯನವ್ರನ್ನ ಬಿಟ್ಟು ಕರ್ನಾಟಕದಲ್ಲಿ ಗೆಲ್ಲಕ್ಕೆ ಸಾಧ್ಯ ಇರಲಿಲ್ಲ.
ಸೊ ಆ ಕಾರಣಕ್ಕೆ ಸಿದ್ದರಾಮಯ್ಯನವರು ದೊಡ್ಡ ನಾಯಕರು, ಜನನಾಯಕರು ಅಂತ ಡಿ ಕೆ ಶಿವಕುಮಾರ್ ಮಂತ್ರಿಮಂಡಲದ ಕೆಲವು ಸದಸ್ಯರುಗಳು ಈಗಲೇ ಮಾತಾಡೋಕೆ ಸ್ಟಾರ್ಟ್ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್ ರಾಮಲಿಂಗಾರೆಡ್ಡಿ ಅವರು ಹೇಳಿದ್ರು. ಹಾಗೆ ನೋಡಿದ್ರೆ ರಾಮಲಿಂಗಾರೆಡ್ಡಿ ಇಸ್ ವೆರಿ ಕ್ಲೋಸ್ ಟು ಡಿ ಕೆ ಶಿವಕುಮಾರ್, ನಾಟ್ ಸಿದ್ದರಾಮಯ್ಯ. ಆದ್ರೆ ಅವರು ಹೇಳೋದು ಪ್ರಾರಂಭ ಮಾಡಿದ್ದಾರೆ, ಸಿದ್ದರಾಮಯ್ಯನವರು ಇದಾರಲ್ಲ ಅವರು ಜನನಾಯಕರು ಬಿಡಿ ಅಂತ. ಯಾಕೆಂದ್ರೆ ಇವರಿಗೆಲ್ಲ 2028 ಚುನಾವಣೆ ಕಾಡ್ತಾ ಇದೆ. ಈ ಚುನಾವಣೆಯಲ್ಲಿ ಸಿದ್ದರಾಮಯ್ಯನವರ ಪಾತ್ರ ಕಾಂಗ್ರೆಸ್ ಗೆಲುವಿನಲ್ಲಿ ಬಹಳ ಮಹತ್ವದ ಪಾತ್ರವನ್ನ ವಹಿಸುವಂತದ್ದು. ಅಹಿಂದ ಶಕ್ತಿ ಇಲ್ಲದೆ ಕಾಂಗ್ರೆಸ್ ಗೆಲ್ಲಲ್ಲ. ಸೊ ಕೇವಲ ಡಿ ಕೆ ಶಿವಕುಮಾರ್ ಅವರ ರಾಜಕೀಯ ಚಾಣಾಕ್ಷತನ ಒಂದೇ ಜಯವನ್ನು ತಂದು ಕೊಡಲಾರದು. ಅದಕ್ಕೆ ಸಿದ್ದರಾಮಯ್ಯನವರ ಸೈದ್ಧಾಂತಿಕ ಬದ್ಧತೆ ಮತ್ತು ಅವರ ಅಹಿಂದ ಶಕ್ತಿ ಕೂಡ ಬಹಳ ಮುಖ್ಯವಾದ್ದು. ಆ ಶಕ್ತಿಯನ್ನ ಸಿದ್ದರಾಮಯ್ಯ ಯಾವ ರೀತಿ ಬಳಸ್ಕೋತಾರೆ ಅವರು ಅನ್ನೋದು ಮುಂದಿನ ದಿನಗಳು ಅದರ ಬಗ್ಗೆ ಸ್ಪಷ್ಟವಾದಂತ ಸಂಕೇತಗಳನ್ನ ನೀಡಬಹುದು. ಆದ್ದರಿಂದ ಸಿದ್ದರಾಮಯ್ಯನವರ ಈ ಮೌನ ಇದೆಯಲ್ಲ, ಅದು ಅವರ ಮುಂದಿನ ರಾಜಕೀಯ ಹೆಜ್ಜೆಗೆ ಮಧ್ಯದಲ್ಲಿ ತೆಗೆದುಕೊಂಡ ಬಿಡುವು, ರಾಜಕೀಯದಿಂದ ಬಿಡುವು ಅಂತ ಹೇಳ್ಬಿಟ್ಟು ರಾಮ್ ಮನೋಹರ್ ಲೋಹಿಯಾ ಒಂದು ಪುಸ್ತಕವನ್ನು ಬರೆದಿದ್ದಾರೆ, ರಾಜಕೀಯದ ಮಧ್ಯದಲ್ಲಿ ಬಿಡುವು ಅಂತ. ಸಿದ್ದರಾಮಯ್ಯ ಈಗಲೇ ಕೂಡ ಒಂದು ರಾಜಕೀಯ ಮಧ್ಯದಲ್ಲಿ ಒಂದು ಬಿಡುವು ತೆಗೆದುಕೊಂಡಂತೆ ಕಾಣುತ್ತೆ. ಇನ್ನೊಂದೇನು ಅಧಿಕಾರ ಇಲ್ಲ ಬಿಡಿ ಅಂತ. ಅಧಿಕಾರ ಅನ್ನೋದಿರುತ್ತಲ್ಲ, ಅದು ಒಂದು ರೀತಿಯಲ್ಲಿ ಬಂಧನ ಆಗಿರುತ್ತೆ. ಈಗ ಅಧಿಕಾರ ಇಲ್ಲ, ಆಲಕ್ ನಿರಂಜನ್ ಹತ್ತರ್కి ಇನ್ನೇನಾಗ್ಬೇಕು ಅವ್ರಿಗೆ ಜೀವನದಲ್ಲಿ, ಎಲ್ಲ ಆಗಿದೆ. ಆದ್ರಿಂದ ಈಗ ಅವರು ತಮಗಾಗಿರುವಂತ ಅವಮಾನ ಇದೆಯಲ್ಲ, ಅಂದ್ರೆ ಮರ್ಸಿಲೆಸ್ ಕಾಂಗ್ರೆಸ್ ಹೈಕಮಾಂಡ್ ಅವರನ್ನ ಹೊರ ಹಾಕಿರುವುದು, ಇದಕ್ಕಿದಾಗ ಬೆಳಗ್ಗೆ ಕರೆದು ಹೋಗಿ ಅಂತ ಹೇಳಿದ್ಯಲ್ಲ, ಆ ನೋವಿಗೆ ಅವರು ಯಾವ ರೀತಿ ಪ್ರತಿಕ್ರಿಯೆಯನ್ನು ಕೊಡ್ತಾರೆ ಅನ್ನೋದು ಬಹಳ ಮುಖ್ಯವಾದ್ದು. ಸಿದ್ದರಾಮಯ್ಯ ಮೊದಲಷ್ಟು ಶಕ್ತಿವಂತರು ಹೌದು ಅಲ್ವೋ, ಈಗ ಶಕ್ತಿವಂತರು ಆಗ್ತಾರೆ ಇಲ್ಲ, ಈ ಪಾಲಿಟಿಕ್ಸ್ ನಾವು ಅದನ್ನ ಈಗ ತಕ್ಷಣ ಹೇಳಕ್ಕಾಗಲ್ಲ. ಆದ್ರೆ ಸಿದ್ದರಾಮಯ್ಯ ಮೌನವಾಗಿದ್ರು ಅವ್ರು ಮೌನವಾಗಿಲ್ಲ. ಅದೇ ಕಾಂಗ್ರೆಸ್ಗೆ ಬಹುದೊಡ್ಡ ತಲೆನೋವು ಆಗಬಹುದು, ಡಿ ಕೆ ಶಿವಕುಮಾರ್ಗೂ ಕೂಡ. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದ ಮಾತು ಬರ್ತದೆ. ನಾನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೇನೆ ಸಾಧ್ಯ ಆದರೆ ಸಹಾಯ ಮಾಡಿ, ಸ್ವತಂತ್ರ ಪತ್ರಿಕೋದ್ಯಮನ ಉಳಿಸಿ, ನನ್ನನ್ನು ಆಶೀರ್ವದಿಸಿ. ಎಲ್ಲರೂ ನಮಸ್ಕಾರ.